ಹಲೋ ಪುಟಾಣಿಗಳೇ, ಕತೆ ಖಜಾನೆಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಹೇಳೋ ಕತೆ ಹೆಸರು ವಿಂಧ್ಯ ಪರ್ವತ. ಸುಮೇರು ಅಂತ ಒಂದು ದೊಡ್ಡ ಪರ್ವತ ಇರುತ್ತೆ. ನಮ್ಮ ಹಿಮಾಲಯ ಅಂತ ಅನ್ಕೋಬಹುದು. ಅದನ್ನು ನಮ್ಮ ಎಲ್ಲ ದೇವಾನುದೇವತೆಗಳು ಸುಮೇರು ಪರ್ವತದಲ್ಲಿ ವಾಸ ಆಗಿರ್ತಾರೆ ಅಂತ ಒಂದು ನಂಬಿಕೆ. ದೊಡ್ಡ ಪರ್ವತ. ಸೂರ್ಯ ದೇವರು ದಿನಾಗ್ಲೂ ಸುಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಹಾಕಿ ಆಮೇಲೆ ತನ್ನ ಕೆಲಸ ಶುರು ಮಾಡೋದು. ಸುಮೇರು ಪರ್ವತ ಮೇಲ್ಭಾಗದಲ್ಲಿರುತ್ತೆ. ಇವಾಗ ನಮ್ಮ ಹಿಮಾಲಯ ಮೇಲಿದೆ ಅಲ್ಲ, ಭಾರತ ಭೂಪಟದಲ್ಲಿ ಮೇಲಿದೆ. ಹಾಗೆ ಇನ್ನೊಂದು ಪುಟಾಣಿ ಪರ್ವತ ಇರುತ್ತೆ, ವಿಂಧ್ಯ ಪರ್ವತ ಅಂತ. ಅದು ಭಾರತದ ಮಧ್ಯಭಾಗದಲ್ಲಿ ನಮ್ಮ ನಕ್ಷೆನಲ್ಲಿ ಬರುತ್ತಲ್ಲ, ಮಧ್ಯದಲ್ಲಿ ಒಂದು ಚಿಕ್ಕ ಬೆಟ್ಟದ ಸಮೂಹ ಅದು. ಈ ವಿಂಧ್ಯ ಪರ್ವತಕ್ಕೆ ಸುಮೇರು ಪರ್ವತ ನೋಡ್ಬಿಟ್ಟು ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ. ಈ ಸೂರ್ಯ ದಿನ ಸುಮೇರುಗೆ ಪ್ರದಕ್ಷಿಣೆ ಹಾಕ್ತಾನೆ, ನನ್ನನ್ನು ಮಾತ್ರ ಹಾಗೆ ನಿರ್ಲಕ್ಷ್ಯ ಮಾಡಿ ಮುಂದಕ್ಕೆ ಹೋಗ್ತಾನಲ್ಲ, ಮಾಡ್ತೀನಿ ತಾಳು ಅಂದ್ಬಿಟ್ಟು ಮಾರನೇ ದಿವಸ ಸೂರ್ಯ ಬರ್ತಾನಲ್ಲ ಆ ದಾರಿನಲ್ಲಿ, ಆವಾಗ ಸೂರ್ಯ ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾನೆ. ವಿಂಧ್ಯ ಕೇಳ್ತಾನೆ, ಯಾಕಪ್ಪ ಸೂರ್ಯ, ನೀನು ಸುಮೇರುಗೆ ಮಾತ್ರ ಪ್ರದಕ್ಷಿಣೆ ಹಾಕ್ತೀಯಾ, ನನಗೆ ಯಾಕೆ ಪ್ರದಕ್ಷಿಣೆ ಹಾಕಲ್ಲ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಎಲ್ಲ ದೇವಾನುದೇವತೆಗಳು ಸುಮೇರು ಪರ್ವತದಲ್ಲಿದ್ದಾರೆ, ಅದಕ್ಕೆ ನಾ ಪ್ರದಕ್ಷಿಣೆ ಹಾಕೋದು. ನಿನಗೆ ಯಾಕೆ ಪ್ರದಕ್ಷಿಣೆ ಹಾಕ್ತೀನಿ, ನಂದೇನು ಕೆಲಸನೋ ನನ್ನ ದಾರಿಲಿ ನಾನು ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ. ಸರಿ, ಈ ವಿಂಧ್ಯಕ್ಕೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಮಾಡ್ತೀನಿ ತಾಳು ನಿಂಗೆ ಅಂದ್ಬಿಟ್ಟು ಮಾರನೇ ದಿವಸ ಸೂರ್ಯ ಬರೋ ಅಷ್ಟರಲ್ಲಿ ಒಂದಿಷ್ಟು ಎತ್ತರ ಮುಂಚೆಗಿನ್ನ ಜಾಸ್ತಿ ಬೆಳೆದ್ಬಿಟ್ಟಿರುತ್ತೆ. ಸರಿ, ಸೂರ್ಯ ಕಷ್ಟಪಟ್ಕೊಂಡು ಬಳಸ್ಕೊಂಡು ಆ ಕಡೆ ಹೋಗ್ತಾನ. ಅವತ್ತು ಮತ್ತೆ ಮಾರನೇ ದಿವಸ ಬರ್ತಾನ, ಇನ್ನೊಂದಷ್ಟು ಬೆಳೆದ್ಬಿಟ್ಟಿದ್ದಾನೆ. ಇನ್ನೂ ಒಂದು ದಿವಸ ಆಯಿತು, ಇನ್ನೂ ಎತ್ತರ ಬೆಳೆದ್ಬಿಟ್ಟಿದ್ದಾನೆ ವಿಂಧ್ಯ. ಸೂರ್ಯಂಗೆ ಈ ಕಡೆಯಿಂದ ಆ ಕಡೆ ದಾಟ್ಕೊಂಡು ಹೋಗಕ್ಕೆ ಆಗ್ತಾನೇ ಇಲ್ಲ. ಆಮೇಲೆ ಪ್ರಪಂಚದ ಈ ಕಡೆ ಭಾಗ ಎಲ್ಲ ಕತ್ಲಾಗೋಯ್ತು, ಒಂದೇ ಕಡೆ ಸೂರ್ಯ ಇದ್ದಾನೆ, ಈ ಕಡೆ ಜನ ಏನು ಮಾಡಬೇಕು, ಎಲ್ಲ ಕಡೆ ಹಾಹಾಕಾರ ಶುರು ಆಗೋಯ್ತು. ಆವಾಗ ದೇವತೆಗಳೆಲ್ಲ ಹೋಗಿ ಅಗಸ್ತ್ಯ ಮುನಿಗಳನ್ನ ಕೇಳ್ಕೋತಾರೆ, ವಿಂಧ್ಯ ನಿಮ್ಮ ಶಿಷ್ಯ ಅಲ್ವಾ, ಈ ಥರ ಗರ್ವ ಮಾಡಿಕೊಂಡು ಪ್ರಪಂಚಕ್ಕೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ, ನೀವೇ ಏನಾದರೂ ಪರಿಹಾರ ಕಂಡುಹಿಡಿಬೇಕು ಇದಕ್ಕೆ ಅಂತ. ಸರಿ, ಅಗಸ್ತ್ಯರು ಮಹಾ ಋಷಿಗಳು, ಅವ್ರೇನು ಮಾಡ್ತಾರೆ, ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾರೆ ವಿಂಧ್ಯದ ಕಡೆ. ವಿಂಧ್ಯ ಬೆಳೆದ್ಬಿಟ್ಟು ಇಷ್ಟು ಎತ್ತರಕ್ಕೆ ನಿಂತಿದ್ದಾನ. ಸರಿ, ಗುರುಗಳು ನೋಡ್ಬಿಟ್ಟು ಅವನು ಗುರುಗಳಿಗೆ ಒಂದು ಗೌರವ ಕೊಡಬೇಕಲ್ಲ, ಮಾತಾಡ್ತಾನೆ, ಏನು ಗುರುಗಳೇ ಈ ಕಡೆ ಬಂದ್ರಿ ಅಂತ. ಅಗಸ್ತ್ಯರು ಹೇಳ್ತಾರೆ, ನೋಡಪ್ಪ, ನನಗೆ ದಕ್ಷಿಣ ದೇಶದಲ್ಲಿ ಸ್ವಲ್ಪ ಕೆಲಸ ಇದೆ, ಆ ಕಡೆ ಹೋಗ್ಕೋತಾ ಬಂದೆ, ನೀನು ನೋಡಿದ್ರೆ ಹಿಂಗೆ ಬೆಳೆದು ಬಿಟ್ಟಿದೀಯಾ, ನಾನು ಹೇಗೆ ಆ ಕಡೆಗೆ ಹೋಗೋದು. ಸರಿ, ವಿಂಧ್ಯ ಯೋಚನೆ ಮಾಡ್ದ. ಸರಿ, ಒಂದು ಕೆಲಸ ಮಾಡೋಣ, ಹಂಗಾರೆ ನಾನು ಮುಂಚೆ ಇದ್ದಂಗೆ ಚಿಕ್ಕದಾಗಿ ಹೋಗ್ಬಿಡ್ತೀನಿ, ನೀವು ಆ ಕಡೆ ಹೋಗಿ ಮತ್ತೆ ನೀವು ಈ ಕಡೆ ತಿರುಗಿ ಬಂದ ಮೇಲೆ ಉತ್ತರಕ್ಕೆ ದೊಡ್ಡದಾಗಿ ಬೆಳ್ಕೋತೀನಿ. ತಿರ್ಗಾ ಜಗಳ ಇರೋದು ನನಗೆ ಮತ್ತೆ ಸೂರ್ಯಂಗೆ ಮಧ್ಯ, ನಿಮಗೆ ಯಾಕೆ ತೊಂದರೆ ಕೊಡೋದು, ನನ್ನ ಗುರುಗಳು ನೀವು ಅಂತ. ಸರಿ, ಅಗಸ್ತ್ಯರು ಹಾಗೆ ಆಗಲಿ ಅಂತ ವಿಂಧ್ಯ ಹಂಗೆ ಮುಂಚೆ ಥರ ಪುಟ್ಟದಾದ್ನ ವಿಂಧ್ಯನ ದಾಟ್ಕೊಂಡು ದಕ್ಷಿಣಕ್ಕೆ ಬಂದರು. ದಕ್ಷಿಣಕ್ಕೆ ಬಂದ್ಬಿಟ್ಟು ಏನು ಮಾಡಿದ್ರು ಅಗಸ್ತ್ಯರು, ಇಲ್ಲೇ ತಪಸ್ ಮಾಡಿಕೊಂಡು ದಕ್ಷಿಣ ದೇಶದಲ್ಲೇ ಇದ್ಬಿಟ್ರು. ವಿಂಧ್ಯ ಇವತ್ತಿಗೂ ಅಲ್ಲಿ ಅಗಸ್ತ್ಯರು ಮತ್ತೆ ಬರ್ತಾರೆ, ಆಮೇಲೆ ನಾನು ತಿರ್ಗಾ ಎತ್ತರಕ್ಕೆ ಬೆಳೆದು ಸೂರ್ಯನಿಗೆ ಸವಾಲು ಹಾಕ್ತೀನಿ ಅಂತ ಕಾಯ್ತಾ ಕೂತಿದ್ದಾನೆ. ಅಗಸ್ತ್ಯ ಮುನಿಗಳು ದಕ್ಷಿಣ ದೇಶದಲ್ಲಿ ತಪಸ್ ಮಾಡಿಕೊಂಡು ಜನರಿಗೆಲ್ಲ ಒಳಿತು ಮಾಡಿಕೊಂಡು ಇಲ್ಲೇ ಇದ್ಬಿಟ್ಟಿದ್ದಾರೆ. ಮಕ್ಕಳಿಗೆಲ್ಲ ಈ ಕತೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಒಂದು 4 ಜನ ಸ್ನೇಹಿತರಿಗೆ ಈ ಕತೆ ಹೇಳಿ. ಮತ್ತೆ ಸಿಗೋಣ. ಟಾಟಾ ಬಾಯ್.